ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೇನೆ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಈಗ ಶುರು ಆಗಿದೆ. ಇವಾಗ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಗೆ ಲಾಸ್ಟ್ ಡೇಟ್ ಏನು ಅಂತ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಒಂದು ಡೌಟ್ ಇರುತ್ತೆ. ಮತ್ತೆ ಇನ್ನೊಂದಷ್ಟು ಜನಕ್ಕೆ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡಕ್ ಆಗ್ತಾ ಇರಲ್ಲ. ಮತ್ತೆ ಇನ್ನೊಂದಷ್ಟು ಜನಕ್ಕೆ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ, ನಮಗೆ ಯಾವ ರೀತಿ ಗೊತ್ತಾಗುತ್ತೆ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ನಮ್ದು ಕಂಪ್ಲೀಟ್ ಆಗಿದೆ ಅನ್ನೋದು. ಓಕೆನಾ. ಮತ್ತೆ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಆದ್ಮೇಲೆ ನೀವು ತಪ್ಪದೇನೆ ಏನೊಂದು ಕೆಲಸನ ಮಾಡಬೇಕು ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಾದ್ರೂ ಈ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ಅದು ನಿಮ್ಗೆ ಎಫೆಕ್ಟ್ ಬೀಳುತ್ತೆ. ಅದ್ರ ಬಗ್ಗೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಶೇರ್, ಸಬ್ಸ್ಕ್ರೈಬ್ ಇಂದ ನಿಮ್ಗೆ ನೆಕ್ಸ್ಟ್ ಇದೇ ರೀತಿಯ ಒಂದು ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನೀಟ್ ಎಕ್ಸಾಮ್ ಅಲ್ಲಿ ನಿಮ್ದು ಕಮ್ಮಿ ಸ್ಕೋರ್ ಬಂದಿದೆ ಅಥವಾ ನಿಮ್ಮ ಸ್ಕೋರ್ ಬಾರ್ಡರ್ ಇದೆ ಅಂದ್ರೆ ನೀವೇನಾದ್ರೂ ಒಂದು ಲಾಂಗ್ ಟರ್ಮ್ ಗೆ ಸರ್ಚ್ ಮಾಡ್ತಾ ಇರ ಅಂದ್ರೆ ಇನ್ಸ್ಪೈರ್ ನೀಟ್ ಅಕಾಡೆಮಿ ಇದೆ, ಇದನ್ನ ನೀವು ಚೆಕ್ಔಟ್ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಲಾಸ್ಟ್ ಬ್ಯಾಚಸ್ ಅಲ್ಲಿ ಎಷ್ಟು ಕಮ್ಮಿ ಸ್ಕೋರ್ ತಗೊಂಡಿರೋರೆಲ್ಲ ಇವಾಗ 500, 600 ಆ ಒಂದು ರೇಂಜ್ ಅಲ್ಲಿ ಸ್ಕೋರ್ ಮಾಡಿದ್ರು ಲಾಸ್ಟ್ ಬ್ಯಾಚ್ ಅಲ್ಲಿ. ಮತ್ತೆ ಈ ಇಯರ್ ಕೂಡ ಸ್ಟೂಡೆಂಟ್ಸ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಹೈ ಸಕ್ಸಸ್ ರೇಷಿಯೋ ಕೂಡ ಇದೆ. ಮತ್ತೆ ಇಲ್ಲಿ ಹೈ ಕ್ವಾಲಿಫೈಡ್ ಫ್ಯಾಕಲ್ಟಿ ಕೂಡ ಇರ್ತಾರೆ. ಮತ್ತೆ ನಿಮ್ಗೆ ಒಳ್ಳೆ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇರುತ್ತೆ. ಸೀಟ್ಸ್ ಗಳು ತುಂಬಾನೇ ಲಿಮಿಟೆಡ್ ಆಗಿರುತ್ತೆ. ಯಾಕಂದ್ರೆ ಒಂದೇ ಬ್ಯಾಚ್ ಇವ್ರು ನಡೆಸೋದು. ಅಲ್ಲಿ ಕಾಣ್ತಿರುವಂತ ನಂಬರ್ಗೆ ಕಾಲ್ ಮಾಡಿ ಬೇಗ ನಿಮ್ಮ ಸೀಟ್ ನ ಬುಕ್ ಮಾಡ್ಕೊಳ್ಳಿ. ಸೀಟ್ಸ್ ಎಲ್ಲ ಬೇಗ ಫಿಲ್ ಅಪ್ ಆಗ್ತಿದೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಓಕೆನಾ. ಇಲ್ಲಿ ಕೆ ಕಡೆಯಿಂದ ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಫಸ್ಟ್ ಒಂದು ನೋಡೋಣ. ಇಲ್ಲಿ ನೋಡಿ, ಕೆ ಕಡೆಯಿಂದ ಬಂದಿರುವಂತ ಅಪ್ಡೇಟ್ ಏನಪ್ಪಾ ಅಂದ್ರೆ, ಇವಾಗ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಅನ್ನೋದು ಸ್ಟಾರ್ಟ್ ಆಗಿದೆ. ನೀವು ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತೀರಾ ಅಂದ್ರೆ ಇವಾಗ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ನಿಮ್ಮ ನೀಟ್ ರೋಲ್ ನಂಬರ್ ನ ಲಿಂಕ್ ಮಾಡೋ ಮುಖಾಂತರ. ಓಕೆನಾ. ಮತ್ತೆ ಕೀ ಅವ್ರು ಏನ್ ಮಾಡಿದ್ರು ಅಂದ್ರೆ, ಒಂದು ಇವಾಗ ಸ್ಟೇಟ್ ರ್ಯಾಂಕಿಂಗ್ ಅಲ್ಲ, ಇದು ಜಸ್ಟ್ ಸೀರಿಯಲ್ ವೈಸ್ ಒಂದು ಆರ್ಡರ್ ನ ಕೊಟ್ಟಿರ್ತಾರೆ. ಓಕೆನಾ. ಕರ್ನಾಟಕ ವಿದ್ಯಾರ್ಥಿಗಳು ಯಾರು ಕರ್ನಾಟಕ ಅಂತ ಅಡ್ರೆಸ್ ನ ಕೊಟ್ಟಿರ್ತಾರೆ ಅವರು ನೀಟ್ ಅಪ್ಲಿಕೇಶನ್ ಅಲ್ಲಿ, ಅಂತವ್ರು ಯಾರು ಜಾಸ್ತಿ ಸ್ಕೋರ್ ಮಾಡಿದ್ದಾರೆ ಯಾರು ಕಮ್ಮಿ ಸ್ಕೋರ್ ಮಾಡಿದ್ದಾರೆ ಅನ್ನೋದನ್ನ ಒಂದು ಪ್ರಿಯಾರಿಟಿ ಆರ್ಡರ್ ನ ಕೊಟ್ಟಿರ್ತಾರೆ. ಓಕೆನಾ. ಅದನ್ನ ನೀವು ಸ್ಟೇಟ್ ರ್ಯಾಂಕ್ ಅಂತ ಅನ್ಕೋಬಹುದು ಅಥವಾ ನಿಮ್ಮ ಪೊಸಿಷನ್ ಎಲ್ಲಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೋಬಹುದು. ಮತ್ತೆ ಲಾಸ್ಟ್ 2 years ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಸಂಖ್ಯೆ ಏನಿದೆಯಲ್ಲ ಕ್ವಾಲಿಫೈಯಿಂಗ್ ಕರ್ನಾಟಕ ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿರೋದು ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಕ್ಕೆ ಅದು ಕಮ್ಮಿ ಆಗಿದೆ. ಮತ್ತೆ ಕಾಂಪಿಟೇಷನ್ ಲೆವೆಲ್ ಯಾವ ರೀತಿ ಇದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಈ ಒಂದು ಡಾಟಾ ಸ್ಟೇಟ್ ರ್ಯಾಂಕಿಂಗ್ ಏನಂತಿರಲ್ಲ ನೀವು, ಇದನ್ನ ಕಂಪೇರ್ ಮಾಡಿ ನಿಮ್ಗೆ ಏನಾದ್ರು ಸಪರೇಟ್ ಆಗಿ ಒಂದು ವಿಡಿಯೋ ಬೇಕು ಅಂದ್ರೆ ಇಲ್ಲಿ ಕಂಪ್ಯಾರಿಸನ್ ಅಂತ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಯಾರಿಗಾದ್ರೂ ಶೇರ್ ಮಾಡ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಗೆ ಇವತ್ತು ಸಂಜೆ ಅಷ್ಟರಲ್ಲಿ ಆ ಒಂದು ವಿಡಿಯೋನ ಅಪ್ಡೇಟ್ ಮಾಡ್ತೀವಿ. ಓಕೆನಾ. ಇಲ್ಲಿ ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಇಲ್ಲಿ MCC ಕೌನ್ಸಿಲಿಂಗ್ ಇಲ್ಲಿ ನೋಡಬಹುದು. MCC ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಗಳು ಬರಕ್ಕೆ ಶುರು ಆಗಿದೆ. ಓಕೆನಾ. ಇಲ್ಲಿ PW ಒಂದು ನೋಟಿಫಿಕೇಶನ್ ನ ಕೊಟ್ಟಿದ್ರೆ, ಅಂದ್ರೆ ಇದ್ರ ಹತ್ರ ಏನಂದ್ರೆ ನಿಮ್ಗೆ ಕೌನ್ಸಿಲಿಂಗ್ ಬಂದ್ಬಿಟ್ಟು MCC ಆದಷ್ಟು ಬೇಗ ಶುರು ಆಗ್ಬೋದು. ಅದಕ್ಕೋಸ್ಕರ MCC ಕೌನ್ಸಿಲಿಂಗ್ ನ ನೀವು ಯಾರ್ಯಾರು ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಸ್ವಲ್ಪ ಅಲರ್ಟ್ ಆಗಿರಿ. ಯಾಕೆಂದ್ರೆ ನೋಟಿಫಿಕೇಶನ್ ಯಾವಾಗ ಬೇಕಾದ್ರೂ ಕೂಡ ಬರ್ಬೋದಾಗಿರುತ್ತೆ. ಮತ್ತೆ ನೀವು ಯಾರ್ಯಾರು KA ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತಾ ಇರಾ, ನೀವು ಫಸ್ಟ್ ರೌಂಡ್ ಅಲ್ಲೇ ಎಲ್ಲಾನು ಕೂಡ ಡಿಸೈಡ್ ಮಾಡ್ಕೋಬೇಕು. ಯಾಕೆಂದ್ರೆ ರೂಲ್ಸ್ ಎಲ್ಲ ಕಂಪ್ಲೀಟ್ಲಿ ಚೇಂಜಸ್ ಆಗಿದೆ. ಫಸ್ಟ್ ರೌಂಡ್ ಆದ್ಮೇಲೆ ನಿಮ್ಗೆ ಏನಾದ್ರು ಸೀಟ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕರೆಕ್ಟ್ ಆಗಿ ಫಸ್ಟ್ ರೌಂಡ್ ನೀಟ್ ಕೌನ್ಸಿಲಿಂಗ್ ನ ನೀಟಾಗಿ ಅಟೆಂಡ್ ಮಾಡಿ. ಓಕೆನಾ. ಮತ್ತೆ ನಿಮ್ಗೆ ಏನಾದ್ರು ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಫಸ್ಟ್ ವಾಟ್ಸ್ಆಪ್ ಮಾಡಿ. ನಂತರ ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ ಕಾಲ್ ಮುಖಾಂತರ. ಯಾಕಂದ್ರೆ ನಾವು ಫಸ್ಟ್ ರೌಂಡ್ ಆದ್ಮೇಲೆ ನಿಮ್ಗೆ ಯಾರನ್ನೂ ಕೂಡ ನಾವು ಎನ್ರೋಲ್ ಮಾಡಿಸ್ಕೊಳ್ಳಲ್ಲ. ಯಾಕಂದ್ರೆ ಫಸ್ಟ್ ರೌಂಡ್ ಅಲ್ಲೇ ನಿಮ್ಗೆ ಏನಾದ್ರು ಮಾಡಿ ನಾವು ನಿಮ್ಗೆ ಅಲಾಟ್ಮೆಂಟ್ ಆಗೋ ರೀತಿ ಮಾಡಬಹುದು. ಸೆಕೆಂಡ್ ರೌಂಡ್ ನೀವು ಬಂದಾಗ ನಾವೇನು ಕೂಡ ಹೆಲ್ಪ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ. ಓಕೆನಾ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಶುರು ಆಗಿದೆ. ಲಾಸ್ಟ್ ಡೇಟ್ ಅನ್ನೋದನ್ನ ಕೀ ಅವ್ರು ಇನ್ನೂ ಕೂಡ ಮೆನ್ಷನ್ ಮಾಡಿಲ್ಲ. ಲಾಸ್ಟ್ ಡೇಟ್ ಏನಾಗಬಹುದು ಅಂದ್ರೆ ನಿಮ್ಗೆ ಒಂದು 3-4 ದಿನ ಟೈಮ್ ಕೊಡಬಹುದು. ಅಂದ್ರೆ ನಿಮ್ಗೆ ಜುಲೈ 4ನೇ ತಾರೀಕುವರೆಗೂ ಕೂಡ ನಿಮ್ಗೆ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಗೆ ಅವಕಾಶ ಕೊಡಬಹುದು. ಅಫಿಷಿಯಲ್ ಆಗಿ ಕೀ ಅವರು ನೋಟಿಫಿಕೇಶನ್ ಬಿಡ್ತಾರೆ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಗೆ ಲಾಸ್ಟ್ ಡೇಟ್ ಯಾವತ್ತು ಅನ್ನೋದನ್ನ. ಎಲ್ಲರೂ ಕೂಡ ವೇಟ್ ಮಾಡಿ. ಮತ್ತೆ ನೀವೆಲ್ಲರೂ ಕೂಡ ನಿಮ್ಮ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಆದ್ಮೇಲೆ ಏನೊಂದು ಕೆಲಸನ ಮಾಡ್ಬೇಕಾಗುತ್ತೆ ಅಂದ್ರೆ, ಫಸ್ಟ್ ನೀವು ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ನಿಮ್ಮ PDF ನ ಡೌನ್ಲೋಡ್ ಮಾಡ್ಕೋಬೇಕು, ನಿಮ್ದು ನೀಟ್ KA ಅಪ್ಲಿಕೇಶನ್. ಓಕೆನಾ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಚೇಂಜಸ್ ಆಗೋದು, ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಏನಿದೆಯಲ್ಲ ಅದ್ರಲ್ಲಿ ಟಾಪ್ ಅಲ್ಲಿ ಬರುತ್ತೆ ನೋಡಿ, ಇಲ್ಲಿ ನಿಮ್ಮ ನೀಟ್ ನಂಬರ್ ಬಂದ್ಬಿಟ್ಟು ಡಿಸ್ಪ್ಲೇ ಆಗ್ಬೇಕು. ನಂತರ ನಿಮ್ಮ ನೀಟ್ ಸ್ಕೋರ್ ಡಿಸ್ಪ್ಲೇ ಆಗ್ಬೇಕು. ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದ್ಬಿಟ್ಟು ಇಲ್ಲಿ ಡಿಸ್ಪ್ಲೇ ಆಗ್ಬೇಕು. ನಿಮ್ದು NTA ನೀಟ್ ಸ್ಕೋರ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವಾ, ಅದೇ ಡಾಟಾ ಬಂದ್ಬಿಟ್ಟು ಇಲ್ಲಿ ರಿಫ್ಲೆಕ್ಟ್ ಆಗ್ಬೇಕು ನಿಮ್ಮ ಕೀ ಅಪ್ಲಿಕೇಶನ್ ಅಲ್ಲಿ. ಓಕೆನಾ. ಈ ರೀತಿ ಬಂದಿದೆ ಅಂದ್ರೆ ಕರೆಕ್ಟ್ ಆಗಿ ನಿಮ್ಮ ನೀಟ್ ಸ್ಕೋರ್ ಬಂದಿದೆ, ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿದೆ ಅಂದ್ರೆ ನಿಮ್ಮದು ಇವಾಗ ನೀಟ್ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿದೆ ಅಂತ ಅರ್ಥ.
ಓಕೆನಾ. ನೆಕ್ಸ್ಟ್ ನೀವೇನು ಕೂಡ ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ, ನೆಕ್ಸ್ಟ್ ಕೌನ್ಸಿಲಿಂಗ್ ನೀವು ಅಟೆಂಡ್ ಮಾಡಬಹುದಾಗಿರುತ್ತೆ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ ಎಲ್ಲಾ ಗ್ರೂಪ್ಸ್ ಅಲ್ಲೂ ಕೂಡ. ಯಾಕೆಂದ್ರೆ ಈ ಒಂದು ಇನ್ಫಾರ್ಮೇಶನ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅವ್ರಿಗೆಲ್ಲರಿಗೂ ಕೂಡ ಹೆಲ್ಪ್ ಆಗ್ಬೋದು. ಓಕೆನಾ. ನಿಮ್ಗೆ ನೆಕ್ಸ್ಟ್ ಇದೇ ರೀತಿ ನೀಟ್ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.